ಎಕ್ಸ್ ವರ್ಕ್ ಬೆಗ್ಗಿಂಗ್ ಯಾರು ಬಿಡ್ತೀನಿ ಅಂತ ಹೇಳ್ತಾರೆ, ಸೊ ಅವ್ರಿಗೆ 2 ಮೇಕೆ 5 ಕೋಳಿ ಉಚಿತವಾಗಿ ಕೊಡ್ತೇನೆ. ನಿಮ್ಮ ಸ್ವಂತ ಖರ್ಚಲ್ಲಿ? ನನ್ನ ಸ್ವಂತ ಖರ್ಚಲ್ಲಿ. ನಾನು ಬಂದು ಸ್ಟಾರ್ಟಿಂಗಲ್ಲಿ ಅರುಣ್ ಆಗಿದ್ದೆ. ನಂದು ಸ್ವಂತ ಬಂದು ಮಂಗಳೂರು. ಓ, ನಮ್ಮ ಮಂಗಳೂರಿನವರು ಮಾರಾಯರೇ ಇವರು. ನಂದು 50 ಮೇಕೆ ಕಳ್ತನ ಆಗ್ಬಿಡ್ತು. ಯಾವಾಗ? 50 ಮೇಕೆ ಅಂದ್ರೆ ಎಷ್ಟು ದುಡ್ಡು ಆಗ್ತಾ ಇತ್ತು ನಿಮಗೆ? 10 ಲಕ್ಷ. ಮಿಸ್ ಕರ್ನಾಟಕ ಪಾರ್ಟಿಸಿಪೇಟ್ ಮಾಡಿದ್ದೆ, ಒಂದು ಅವಾರ್ಡ್ ಸಹ ತಗೊಂಡಿದ್ದೆ. ಓ ಮೈ ಗಾಡ್, ಹಾಗಾದ್ರೆ ನಾವು ಮಾಡೆಲ್ ಜೊತೆ ಮಾತಾಡ್ತಾ ಇದ್ದೀವಿ, ಮಿಸ್ ಕರ್ನಾಟಕ ಜೊತೆ. ಫಸ್ಟ್ ಸ್ಟೇಜ್ ಸ್ಟಾಲು ಓಪನ್ ಮಾಡಿದೆ. ಈ ಕಡೆ ಚಕ್ಕ ಅಂತಾರೆ, ನಮ್ಮ ಕಡೆ ಸೂಮ್ ಬಂತಿದ್ರು. ಏನ್ ಪ್ರಶಸ್ತಿಗಳೆಲ್ಲ ಬಂದಿದೆಯಲ್ಲ, ಯಾವಾಗ? ಚೇಂಜ್ ಮೇಕರ್ ಅಂತ ಈ 2026. ಮೇಕೆ ಮರಿನ ಕಳ್ತನ ಮಾಡ್ಕೊಂಡು ತಿನ್ನ ಅಂತ ದರ್ದು ನಿಮಗೇನಿದೆ? ನಮ್ಮನ್ನ ಬದುಕಕ್ಕೆ ಬಿಡಬೇಕು, ಇಲ್ಲ ಉಪದ್ರ ಮಾಡಬಾರ್ದು. ಕೆಲವರೆಲ್ಲ ಟೀ ಕುಡಿಯಕ್ಕೆ ಬರ್ತಿರ್ಲಿಲ್ಲ ನಾನು ಮಂಗಳಮುಖಿ ಅಂತ ಹೇಳಿ. ಸೊ ಇದೆಲ್ಲ ಫುಲ್ ಇಡೀ ಕಾರ್ಪೊರೇಷನ್ ಡಂಪ್ ಮಾಡೋ ಏರಿಯಾ ಇದು. ಮಂಗಳಮುಖಿಯರ್ ಅಂತ ಒಂದು ಬಾಡಿಗೆ ಮನೇನು ಕೊಡಲಿಲ್ಲ. ನಾನು ಈ ಥರ ಜೀವನ ಮಾಡ್ತೀನಿ ಅಂದರೆ ಯಾರೊಬ್ಬರು ಇಲ್ಲಿ ಕೊಡಲೇ ಇಲ್ಲ. ನಾಟಿ ಕೋಳಿದು ನಾನೇ ಬ್ರೀಡಿಂಗ್ ಮಾಡ್ತಾ ಇದ್ದೇನೆ. ಓಹೋ, ಆಲ್ರೆಡಿ ಮೊಟ್ಟೆ ಇದೆಲ್ಲ ಎಲ್ಲಿ ಟ್ರೈನಿಂಗ್ ತಗೊಂಡ್ರಿ? ಯಾರು ಕೊಟ್ಟಿಲ್ಲ ಮೇಡಮ್, ಯೂಟ್ಯೂಬು. ಸ್ನೇಹಿತರೆ, ನಾನು ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರದಲ್ಲಿದ್ದೀನಿ. ಇದು ನೋಡ್ಬೋದು, ಇದು ಹೈವೇ ಅಂತ ಅಂದ ಕ್ಷಣ ಸಾವಿರಾರು ಮಂದಿನ ನೋಡ್ತೀವಿ, ಅದರಲ್ಲೂ ಕೂಡ ಟ್ರಾನ್ಸ್ಜೆಂಡರ್ ನೋಡ್ತೀವಿ. ಟ್ರಾನ್ಸ್ಜೆಂಡರು ಇದೇ ಹೈವೇಲಿ ಬೇರೆ ರೀತಿ ಕೆಲಸವನ್ನು ಮಾಡ್ತಾರೆ, ಆದರೆ ಇದೇ ಹೈವೇ ಪಕ್ಕದಲ್ಲಿ ಅವ್ರದ್ದೇ ಆದಂಥ ಒಂದು ಕುರಿ ಶೆಡ್ ಮಾಡ್ಕೊಂಡು ಬದುಕನ್ನು ಕಟ್ಕೊಂಡು ಜೀವನ ಮಾಡ್ತಿದ್ದಾರೆ. ಅವರ ಅರುಂಧತಿ ಅಂತ ಹೇಳಿ ಅವರ ಬದುಕಿನ ಕಥೆಯನ್ನು ಕಂಪ್ಲೀಟಾಗಿ ನಿಮ್ಮ ಮುಂದೆ ಸರಣಿ ಕಾರ್ಯಕ್ರಮದಲ್ಲಿ ತೋರಿಸೋಣ ಅಂತ ಬಂದಿದ್ದೀನಿ. ಇವರ ಲೈಫ್ ಜರ್ನಿ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ಇನ್ಸ್ಪಿರೇಷನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಹಾಗಾದರೆ ಅರುಂಧತಿ ಯಾರು, ಹೇಗಿದ್ದಾರೆ, ಈ ರೀತಿಯಾದಂಥ ಕುರಿ ಶೆಡ್ ಮಾಡಿಕೊಂಡು ಅದರಲ್ಲೂ ಕೃಷಿ ಕೆಲಸವನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ನೋಡಿ, ನಮ್ಮ ಅರುಂಧತಿ ಅಮ್ಮ ಇವರೇ. ನಿಜವಾಗ್ಲೂ ನಿಮ್ಮನ್ನು ನೋಡಿದರೆ ಪ್ರೌಡ್ ಫೀಲ್ ಆಗುತ್ತೆ. ನೋಡಿ, ಹೈವೇ ಅಂದ ತಕ್ಷಣ ನೀವು ತಪ್ಪು ತಿಳ್ಕೊಬೇಡಿ, ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಅವರು ಹೈವೇಲಿ ಬೇರೆ ರೀತಿ ಕೆಲಸನೂ ಮಾಡೋದನ್ನ ನೋಡಿದ್ದೀವಿ. ಆದರೆ ನೀವು ಹೈವೇ ಪಕ್ಕದಲ್ಲಿ ಈ ಥರದೊಂದು ಶೆಡ್ ಮಾಡಿಕೊಂಡು ಬದುಕನ್ನು ಕಟ್ಕೊಂಡಿದ್ದೀರಲ್ಲ, ನಿಜವಾಗ್ಲೂ ಆ್ಯಡ್ಸ್ ಆಫ್ ಯು, ಗ್ರೇಟ್. ಈ ಥರದೊಂದು ಥಾಟ್ ಬಂದಿದ್ದಾದ್ರೂ ನಿಮ್ಗೆ ಹೇಗೆ, ಎಲ್ಲಿಂದ ಸ್ಟಾರ್ಟ್ ಆಯಿತು ನಿಮ್ಮ ಜೀವನ? ಅರುಂಧತಿ ಯಾರು, ಮುಂಚೆ ಏನಾಗಿದ್ರು? ನಾನು ಬಂದು ಸ್ಟಾರ್ಟಿಂಗಲ್ಲಿ ಅರುಣ್ ಆಗಿದ್ದೆ. ಅರುಂಧತಿ ಆದ ಕತೆ ಇದು. ಯಾವ ಊರು ನಿಮ್ಮದು? ನಂದು ಸ್ವಂತ ಬಂದು ಮಂಗಳೂರು. ಓ, ನಮ್ಮ ಮಂಗಳೂರಿನವರು ಮಾರಾಯರೇ ಇವರು. ಓಕೆ. ನಾನು ಅಲ್ಲಿ ಹುಟ್ಟಿ SSLC ಅವರಿಗೆ ಅಲ್ಲಿ ಸ್ಟಡಿ ಮಾಡಿದೆ. SSLC ಫಸ್ಟ್ ಕ್ಲಾಸ್ ಆಯಿತು. ಮತ್ತು ನಾನು 5ನೇ ಕ್ಲಾಸ್ ಇರುವಾಗಲೇ ನನ್ನ ಹಾರ್ಮೋನ್ಸ್ ಚೇಂಜ್ ಆಗಿತ್ತು. ಸೊ ಆವಾಗ ನಾನು ಹೆಣ್ಮಕ್ಳ ಥರ ಮನೆಯಲ್ಲೆಲ್ಲ ಕೆಲಸ ಮಾಡ್ತಿದ್ದೆ. ಸೊ ನಮ್ಮ ತಾಯಿಯವರು ಬಂದು ನನಗೇನು ಸಪೋರ್ಟ್ ಮಾಡ್ತಿದ್ರು. ತಂದೆಯವರು ಸ್ವಲ್ಪ ಜೋರು ಮಾಡ್ತಿದ್ರು, ಅಣ್ಣ ತಮ್ಮ ಎಲ್ಲ ಜೋರು ಮಾಡ್ತಿದ್ರು. ಸೊ ಆವಾಗ ಸ್ಕೂಲಲ್ಲೆಲ್ಲ ಹೋಗುವಾಗ ನನ್ನ ಹುಡುಗಿ ಅಂತ ರೇಗಿಸ್ತಿದ್ರು. ಮತ್ತು ಆ ಟೈಮಲ್ಲೆಲ್ಲ ಜಾಸ್ತಿ ಇದು ಕಮ್ಯುನಿಟಿ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ನಂತರ ನಾನು ಒಂದು ಡ್ಯಾನ್ಸ್ ಗ್ಯಾದರಿಂಗಲ್ಲಿ ಒಂದು ಡ್ಯಾನ್ಸ್ ಮಾಡಿದೆ, ಲೇಡೀಸ್ ಗೆಟಪ್ ಹಾಕ್ಕೊಂಡು ಸ್ಕೂಲ್ ಡೇಸಲ್ಲಿ. ಆವಾಗ ನನಗೆ ಜೂನಿಯರ್ ಮಾಲಶ್ರೀ ಅಂತ ಕರಿತಿದ್ರು. ಓ, ಡ್ಯಾನ್ಸ್ ಅಂದರೆ ತುಂಬ ಸಖತ್ತಾಗಿ ಮಾಡ್ತೀರಂತ ಆವಾಗ ಇತ್ತು. ಸೊ ಅದಾನಂತರ ನಾನು ಕಮ್ಯುನಿಟಿ ಅಂತ ಕ್ರಮೇಣ ನನ್ನ ಚೇಂಜಸ್ ಬಂತಲ್ಲ, ಜನಗಳೆಲ್ಲ ಆಡ್ಕೊಳ್ಳೋದೆಲ್ಲ ಮಾಡ್ತಿದ್ರು. ಸೊ ನಾನು ಅಲ್ಲಿಂದ ಮೈಗ್ರೆಂಟ್ ಆದೆ. SSLC ಪಾಸ್ ಆದ ತಕ್ಷಣ ಮೈಗ್ರೆಂಟ್ ಆದೆ. ಯಾಕಂತಂದರೆ ನನ್ನ ಮನೆಯಲ್ಲಿ ಸ್ವಲ್ಪ ಅದೇ ಟೈಮಲ್ಲಿ ನನ್ನ ಅಣ್ಣ ತಮ್ಮರ ಮದುವೆ ಆಯಿತು. ಎಷ್ಟು ಜನ ಮಕ್ಕಳು? ನಾವು 3 ಜನ. ನಿಮ್ಮ ತಂದೆ ತಾಯಿಗಳು ಏನು ಕೆಲಸ ಮಾಡ್ತಾ ಇದ್ರು? ತಂದೆ ತಾಯಿ ಇಲ್ಲ, ಇವಾಗ ರೀಸೆಂಟಾಗಿ ಒಂದು 10 ವರ್ಷ ಆಯಿತು ಡೆತ್ ಆಗಿ. ಆವಾಗಿದ್ರು. ಸೊ ನನ್ನ ತಿಳುವಳಿಕೆ ಬಂದಾಗಿಂತ ಕೆಲಸ ಮಾಡ್ತಿರ್ಲಿಲ್ಲ, ದೇವಸ್ಥಾನ ಕೆಲಸ ಮಾಡ್ತಿದ್ರು. ಸೊ ನಾನು ತಿಳುವಳಿಕೆ ಬಂದ ನಂತರ ಅವ್ರಿಗೆ ಕೆಲಸಕ್ಕೆ ಹಚ್ಚಿಲ್ಲ. ಅಂದರೆ ನಿಮ್ಮದು ಸ್ಥಿತಿವಂತ ಫ್ಯಾಮಿಲಿನಾ? ಸ್ಥಿತಿವಂತ. ಹಾಗಾದ್ರೆ ನಿಮ್ದು ಹಳ್ಳಿನ ಸಿಟಿನ ಮಂಗಳೂರಲ್ಲಿ? ನಂದು ಸಿಟಿನೇ. ಓಕೆ. ನಿಮ್ಗೆ ಹೆಂಗಾರೆ ಚೈಲ್ಡ್ಹುಡ್ ಡೇಸ್ ತುಂಬ ಕಷ್ಟ ಇತ್ತು ಸ್ವಲ್ಪ, 5ನೇ ಕ್ಲಾಸ್ ಆದ ನಂತರ? ನಾನು ಯಾವಾಗ ಕಮ್ಯುನಿಟಿ ಅಂತ ತುಂಬ ಜನ ಇದು ಮಾಡ್ತಾಯಿದ್ರು. ಸೊ ಅವಾಗೆಲ್ಲ ರೇಗ್ಸೋದೆಲ್ಲ ಜಾಸ್ತಿ. ಈ ಕಡೆ ಚಕ್ಕ ಅಂತಾರೆ, ನಮ್ಮ ಕಡೆ ಸೂಮ್ ಬಂತಿದ್ರು. ಆ ಕಡೆ ತುಳು ಭಾಷೆಯಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಇದು ಮಾಡ್ತಿದ್ರು. ಮತ್ತು ಆವಾಗ ಕೇರಳದವರು ನನಗೆ ತುಂಬ ಕ್ಲೋಸ್ ಆಗಿದ್ದರು. ಕೇರಳದವ್ರಿಗೆ ಸ್ವಲ್ಪ ಕಮ್ಯುನಿಟಿ ಎಲ್ಲ ಸ್ವಲ್ಪ ಅಲ್ಲಿ ಬರೋದು ಹೋಗೋದು ಇದ್ರಲ್ಲ, ಹಾಗಾಗಿ ಪರಿಚಯ ಆಗಿ ನಾನು ಕ್ಯಾಲಿಕಟ್ಗೆ ಇದಾದೆ. ಅಲ್ಲಿ ಏನಂತಂದರೆ, ಸೊ ಈ ನಮ್ಮ ಕಮ್ಯುನಿಟಿಯವರು ಅಲ್ಲಿ ಆಲ್ರೆಡಿ ಓಪನ್ ಆಗಿದ್ದರು. ಅಂದರೆ ಕಮ್ಯುನಿಟಿ ಅವ್ರದ್ದೇ ಆದಂಥ ಒಂದು ಗ್ಯಾದರ್ ಇತ್ತು, ಒಂದು ಪಾರ್ಕ್ ಇತ್ತು, ಮಾನಂಚರ ಮನೆ ಬಿಟ್ಟು ನೀವು ಮೈಗ್ರೇಟ್ ಆಗಿದ್ದ? ಹೇಳಿ ಹೋದ್ರ ಮನೆಯವ್ರಿಗೆ? ನನ್ನ ಸಿಸ್ಟ್ರಿಗೆ ಹೇಳಿ ಹೋಗಿದ್ದೆ. ಏನಂತ ಸಿಸ್ಟ್ರ್ ನಾವು ಬಡವರು ಜಾಸ್ತಿ ಅಂತ ಡಿವೈಡ್ ಆಗಿಬಿಟ್ರು. ಸಡನ್ನಾಗಿ ಮದುವೆ ಲೋನು ಎಲ್ಲ ನನ್ನ ತಮ್ಮ ನನ್ನ ಮೇಲೆ ಬಿತ್ತು. ನನ್ನ ತಮ್ಮ ಚಿಕ್ಕ, ನಿಮ್ಮ ಪಾಪ ಇದೆಯಲ್ವ ಅಷ್ಟೇ ಚಿಕ್ಕದು. ಹಾಗಾಗಿ ನಾನು ಮನೆ ಜೀವನ ಮಾಡಬೇಕಾದ್ರೆ ನಾನು ದುಡಿಲೇಬೇಕು ಪರಿಸ್ಥಿತಿ ಬಂತು. ನಾನು ಮೈಗ್ರೆಂಟಾಗಿ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಅಲ್ಲೇ ಡೇ ಟೈಮ್
ಟೈಮು ಹೋಟೆಲ್ ಕೆಲಸ ಮತ್ತು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು. ಅಲ್ಲಿ ಒಬ್ಬರು ಸುಂದರ್ ಅಂತ ಹೇಳಿ ಒಬ್ಬರು ಪರಿಚಯ ಆಗಿದ್ದರು. ಸೊ ಅವರು ನನ್ನ ಪರಿಚಯ ಆಯ್ಕೊಂಡು ನೀವು ಕನ್ನಡದವರ ಅಂತ ಹೇಳಿ ಆನಂತರ ಅವರ ರೂಮಲ್ಲೇ ನಾನು ಸ್ಟೇ ಮಾಡಿದೆ. ಮತ್ತು ಕ್ರಮೇಣ ಅಲ್ಲಿರುವಂಥ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಂಡು ಮತ್ತು ನಾನು ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಅನಿಸ್ತು. ಈಗ ಏನು ಕೆಲಸ ಮಾಡ್ತಾ ಇದ್ರಿ ಅಲ್ಲಿ? ಅಲ್ಲಿ ನಾನು ಕೂಲಿ ಕೆಲಸನೇ ಮಾಡ್ತಿದ್ದೆ, ಪೇಂಟಿಂಗು ಎಲ್ಲ. ಅಂದರೆ ನಿಮ್ಮ ಕಮ್ಯುನಿಟಿಲಿ ಇದ್ರೂ ನೀವು ಬೇರೆ ಥರ ಕೆಲಸಕ್ಕೆ ಹೋಗ್ಲಿಲ್ಲ? ಇಲ್ಲ, ಅಲ್ಲಿ ಹೋಗಲಿಲ್ಲ. ಓಕೆ, ನಿಮ್ಗೆ ಈ ಥರದ್ದೆಲ್ಲ ಇಷ್ಟ ಆಗುತ್ತಲ್ಲ? ಅಂದರೆ ಇಷ್ಟ ಆಗುತ್ತೆ, ಅಲಂಕಾರ ಇಷ್ಟ ಆಗುತ್ತೆ. ಸೊ ನಾನು 2018 ಮಿಸ್ ಕರ್ನಾಟಕ ಪಾರ್ಟಿಸಿಪೇಟ್ ಮಾಡಿದ್ದೆ, ಒಂದು ಅವಾರ್ಡ್ ಸಹ ತಗೊಂಡಿದ್ದೆ. ಓ ಮೈ ಗಾಡ್, ಹಾಗಾದ್ರೆ ನಾವು ಮಾಡೆಲ್ ಜೊತೆ ಮಾತಾಡ್ತಾ ಇದ್ದೀವಿ, ಮಿಸ್ ಕರ್ನಾಟಕ ಜೊತೆ. ಕೇರಳದಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿದ್ದೆ ಮಲಬಾರ್ ಕಲ್ಚರ್ ಫಾರ್ಮ್, ಪ್ರತಿ ಮೇ ಅಲ್ಲಿ ನಡೆಸ್ತಾ ಇರುವಂಥದ್ದು. ಸೊ 3 ವರ್ಷ ಪಾರ್ಟಿಸಿಪೇಟ್ ಮಾಡಿದೆ. ಫೋಟೋಸ್ ಎಲ್ಲ ಸಿಗುತ್ತಾ? ಈಗ ಕರ್ನಾಟಕದ ಸಿಗುತ್ತೆ, ಕೇರಳದ್ದು ಅಲ್ಲೇ ಬಿಟ್ಟು ಬಂದ್ಬಿಟ್ಟು. ನಮ್ಮ ಮನೆ ನೋಡೋಣ. ಇಲ್ಲಿಗೆ ಯಾವಾಗ ಶಿಫ್ಟ್ ಆಗಿದ್ದು ನೀವು? ಇದು ಈಗ ರೀಸೆಂಟ್ ಆಗಿ ಶಿಫ್ಟ್ ಆಗಿದ್ದು. ಇದು ನೀವು ತಗೊಂಡಿದ್ದ ಪರ್ಚೇಸ್? ಮೇಡಮ್, ಇದು ಸ್ಥಿತಿ ನೋಡಿದ್ರೆ ಆ ಸ್ಟೋರಿ ತುಂಬ ಇದಿದೆ. ನಂದು 50 ಮೇಕೆ ಕಳ್ತನ ಆಗ್ಬಿಡ್ತು. ಯಾವಾಗ? ಈಗ 2 ಇಯರ್ಸ್ ಬ್ಯಾಕ್. ಅಯ್ಯೋ, 50 ಮೇಕೆ ಒಂದಲ್ಲ ಎರಡಲ್ಲ, ಎಷ್ಟು ದಿನದಲ್ಲಿ? ಒಂದೇ ದಿನ, ಒಂದು ನೈಟ್. ನಾನು ಇದೇ ಪ್ರೋಗ್ರಾಮ್ ಮಾಡಲ್ ಒಂದು ಫ್ಯಾಷನ್ ಶೋಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಮ್ಮ ಜೂನಿಯರ್ ಎನ್ಕರೇಜ್ ಮಾಡೋಕ್ಕೆ ಅಂತ ಹೋಗಿದ್ದೆ. ಹೋದ ನೈಟ್ ನಾನು ಜಸ್ಟ್ ರೀಚ್ ಆಗಿದ್ದೀನಿ, ನನ್ನ ಮೇಕೆಲ್ಲ ಕಳ್ತನ ಆಗಿದೆ ಅಂತ ಪೊಲೀಸ್ನವರು ಫೋನು. ಅಂದರೆ ಇಲ್ಲಿ ಯಾರು ಇರ್ಲಿಲ್ವಾ? ಇದ್ದರು ನಮ್ಮವರು. ಅಂದರೆ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿತ್ತು, ಅವ್ರ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಸೊ ಅವ್ರದ್ದು ಟ್ರೀಟ್ಮೆಂಟ್ ನಾವೇ ಮಾಡ್ತಿದ್ವಿ. ಸೊ ಹಾಗಾಗಿ ಸ್ವಲ್ಪ ಡಿಸ್ಟೆನ್ಸ್ ಇತ್ತು. ಆ ರೋಡಿಂದ ಕಂಬ ಇದೆಯಲ್ಲ ಅಷ್ಟು ದೂರ, ಮತ್ತು ಇಷ್ಟು ದೂರ ಮನೆ ಇತ್ತು ಅವಾಗ ಮುಂಚೆ. ಓಕೆ, ಎಲ್ಲಿ ಮನೆ ಇದ್ದಿದ್ದು? ಅದು ಇಲ್ಲಿಂದ 2 ಕಿಲೋಮೀಟರ್. ಅದು ನೀವು ಬಾಡಿಗೆ ಮನೆಯೇ? ಓಕೆ, ಅಂದರೆ ಗೊತ್ತಿರೋರೇ ಮಾಡಿರೋದು? ಗೊತ್ತಿರೋರೇ ಸಿಕ್ಕಿದ್ದಾರೆ. ನಾನು IG ಅವರಿಗೆ ಕಂಪ್ಲೇಂಟ್ ಕೊಟ್ಟೆ. ಆ ಟೈಮಲ್ಲಿ ಯಾವ ಮೀಡಿಯಾದವರು ಸಪೋರ್ಟ್ ಮಾಡಲಿಲ್ಲ, ಯಾರು ನನ್ನ ಸಮುದಾಯ ಸಪೋರ್ಟ್ ಮಾಡಲಿಲ್ಲ. ನಿಮ್ದು ಕಳ್ತನ ಆಗಿದೆ ಅಂತ ಮೀಡಿಯಾದವ್ರಿಗೆ ಗೊತ್ತಾಗಿದ್ದಾದ್ರೂ ಹೇಗೆ ನೀವು ಬಂದು ಹೇಳ್ಕೊಬೇಕಿತ್ತಲ್ಲ? ಇಲ್ಲ, ನಾವು ಹೇಳಿದ್ವಿ. ಮತ್ತೆ ಕನ್ನಡ ಪ್ರಭದವರು ಮತ್ತೆ ಸಪೋರ್ಟ್ ಮಾಡಿದ್ರು. ಅವರು ಇಂಗ್ಲೀಷ್ ಪೇಪರು ಮತ್ತು ಕನ್ನಡ ಪೇಪರಲ್ಲಿ ಹಾಕಿದರು. ಅದನ್ನು ನೋಡಿ ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖೆದ MD ಅವರು ಪುಷ್ಪಲತಾ ಮೇಡಮ್ ಅವರು ನನಗೆ ಫೋನ್ ಮಾಡಿ ಅವಾಗ 50 ಮೇಕೆ ಅಂದರೆ ಎಷ್ಟು ದುಡ್ಡು ಆಗ್ತಾ ಇತ್ತು ನಿಮಗೆ? 10 ಲಕ್ಷ. ಜನಗಳಿಗೆ ಯಾರು ಕಳ್ತನ ಮಾಡಿದ್ರೆ ಅವ್ರಿಗೆ ಹೇಳ್ತೇನೆ, ದುಡಿದು ತಿಂದ್ರಿ, ಏನಾದರೂ ಒಂದು ಸಾಧನೆ ಮಾಡಿಕೊಂಡು ಏನಾದ್ರು ಬದುಕನ್ನು ಕಟ್ಕೊಂಡು ತಿಂದ್ರಿ. ಪಾಪ ಇವ್ರು ಇಷ್ಟೊಂದು ಕಷ್ಟಪಟ್ಟು ಸೇವ್ ಮಾಡಿಕೊಂಡು ಏನೋ ಬದುಕಿಗೆ ಆಗುತ್ತೆ, ಆಸರೆ ಆಗುತ್ತೆ ಅಂತ ಕೂಡಿಟ್ಟಿದ್ದಾರೆ. ಆ ಮೇಕೆ ಮರಿನ ಕಳ್ತನ ಮಾಡ್ಕೊಂಡು ತಿನ್ನೋ ಅಂತ ದರ್ದು ನಿಮಗೇನಿದೆ? ಯಾವಾಗ ಬುದ್ಧಿ ಕಲಿತಾರಪ್ಪ ಏನಂತ? ನಮ್ಮನ್ನು ಬದುಕಕ್ಕೆ ಬಿಡಬೇಕು, ಇಲ್ಲ ಉಪದ್ರ ಮಾಡಬಾರ್ದು. ನೋಡಿ, ಮಂಗಳಮುಖಿಯವರು ಏನು ಮಾಡೋದೇ ಇಲ್ಲಪ್ಪ, ಭಿಕ್ಷೆ ಬೇಡ್ತಾರೆ, ಸೆಕ್ಸ್ ವರ್ಕ್ ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ಸಮಾಜದಲ್ಲಿ ಕೆಲವೊಬ್ಬರು ಮುಖ ಮುರಿತಾರೆ ಮತ್ತು ಮಾತಾಡ್ತಾರೆ ಅಂಕುಡೊಂಕು. ಬಟ್ ಈ ಥರ ಒಂದು ಬದುಕನ್ನು ಕಟ್ತಾ ಇದ್ದೀನಿ ನಾನು, ನನಗೋಸ್ಕರ ನಾನು ಸ್ವಂತ ಕಾಲ ಮೇಲೆ ಸ್ವಾವಲಂಬಿಯಾಗಿ ಜೀವನ ಮಾಡ್ತಾ ಇದ್ದೀನಿ, ನಾನೇನು ಶ್ರಮಪಟ್ಟು ಸಾಧಿಸ್ತಾ ಇದ್ದೀನಿ, ಸಂಪಾದನೆ ಮಾಡ್ತಾ ಇದ್ದೀನಿ, ನನ್ನ ಬದುಕಲ್ಲಿ ಬಿಡಿ ಅಂದರೆ ನೀವು ಇವ್ರ ಹತ್ರ ಬಂದು ಇವ್ರು ಇಲ್ದಿರೋ ಟೈಮಲ್ಲಿ ಇವರೇನೋ ಕೆಲಸ ಕಾರ್ಯಕ್ಕೆ ಹೋಗಿದ್ದಾರೆ, ಇವರು ಸ್ಟಾಫ್ಗೇನೋ ಆಕ್ಸಿಡೆಂಟ್ ಆಗಿದೆ, ಆ ಸಂದರ್ಭದಲ್ಲಿ ಗೊತ್ತಿದ್ದವರೇ ಬಂದು ಈಗ ಮಾಡಿದರೆ ಹೇಗೆ? ಗೊತ್ತಿಲ್ಲದವರಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ, ಗೊತ್ತಿರೋರೆ. ನಿಮ್ಗೆ ಡೌಟ್ ಇದೆ ಮತ್ತು ಕನ್ಫರ್ಮ್ ಆಗಿದೆ. ಮತ್ತು ಏನಂತಂದರೆ ನಾವು ಕೋರ್ಟು ಕಾನೂನು ಇದೆಯಲ್ವ, ಲೀಗಲಾಗಿ ಆ್ಯಕ್ಷನ್ ತೊಗೊಳಿಕ್ಕೆ ಇದು ಮಾಡಿದ್ದಾರೆ. ಈಗ ಸಿಕ್ಕಿದ್ದಾರೆ, ಮತ್ತು ಸ್ವಲ್ಪ ದಿವಸ ಜೈಲಲ್ಲಿದ್ದರು, ಮತ್ತೆ ಬಿಟ್ಟರು. ಇದು ಕೊರೋನಾ ಇದು ಯಾವಾಗ ಅಂತಂದರೆ ನನ್ನ ಮೇಕೆ ಕಳ್ತನ ಆಯಿತು. ಸೊ ಆವಾಗ ಅಲ್ಲಿ ನಮಗೆ ಎಲ್ಲಿ ಜಾಗ ಯಾರೂ ಕೊಡಲಿಲ್ಲ. ಸೊ ಇದೆಲ್ಲ ಫುಲ್ಲು ಇಡೀ ಕಾರ್ಪೊರೇಷನ್ ಡಂಪ್ ಮಾಡೋ ಏರಿಯಾ ಇದು. ಕಸ ಹಾಕು ಡಂಪ್ ಪ್ರೈವೇಟ್ ಆದರೂ ಇಲ್ಲಿ ಇದು ಯಾರು ಯೂಸ್ ಮಾಡ್ತಿಲ್ಲ ಅಂತ ಹಾಕ್ತಿದ್ರು. ಸೊ ಎಲ್ಲರೂ ಕೇಳಿದೆ, ಯಾರೊಬ್ಬರು ನನಗೆ ಜಾಗ ಕೊಡಲಿಲ್ಲ. ಮಂಗಳಮುಖಿಯರಂತಂದು ಒಂದು ಬಾಡಿಗೆ ಮನೆಯೂ ಕೊಡಲಿಲ್ಲ. ನಾನು ಈ ಥರ ಜೀವನ ಮಾಡ್ತೀನಿ ಅಂದರೆ ಯಾರೊಬ್ಬರು ಇಲ್ಲಿ ಕೊಡಲೇ ಇಲ್ಲ. ಲಾಸ್ಟ್ ನಾನು ಒಬ್ಬರ ಹತ್ರ ಬಂದು ಟೇಲರ್ ಹತ್ರ, ರಾಜೇಶ್ ಅಂತ ಹೇಳಿ ಒಬ್ಬರು ಟೇಲರ್ ಹತ್ರ ರಿಕ್ವೆಸ್ಟ್ ಮಾಡಿದೆ, ಅದು ಜಾಗ ಯಾವುದಾದ್ರೂ ಏನು ನಾನು ಇದು ಮಾಡ್ಕೋತೀನಿ ಅಂತ. ಬಂದು ತೋರಿಸಿದ್ರು. ಸೊ ಎಲ್ಲರೂ ಮೂಗು ಮುಚ್ಕೊಂಡ್ರು. ಆದರೂ ನಾನು ಮಾಸ್ಕ್ ಹಾಕ್ಕೊಂಡು 1 ತಿಂಗಳ ಒಬ್ಬಳೇ ರಾತ್ರಿ ಹಗಲು ಕ್ಲೀನ್ ಮಾಡಿ. ಕೆಲಸಕ್ಕೆ ಯಾರು ಬರಲಿಲ್ಲ. ಅಯ್ಯೋ, ಮಂಗಳಮುಖಿ ಹತ್ರ ಕೆಲಸಕ್ಕೆ ಬರಲ್ಲ. ಇದನ್ನು ಕ್ಲೀನ್ ಮಾಡಿದ ನಂತರ ಜನಗಳು ತುಂಬ ಸಪೋರ್ಟ್ ಮಾಡಿದ್ರು. ಮತ್ತು ಇದು ಫಸ್ಟ್ ಸೆಡ್ ಸ್ಟಾರ್ಟ್ ಮಾಡಿದೆ. ಆವಾಗ ನನ್ನಲ್ಲಿ ಎಷ್ಟಾಯಿತು? ಒಂದು ರೋಡ್ ಸೈಡೇ ತಗೊಂಡಿದ್ದೀರಲ್ಲ, ಕಷ್ಟ ಆಯ್ತಾ ಫೈನಾನ್ಷಿಯಲ್? ಇಲ್ಲ, ಫೈನಾನ್ಷಿಯಲ್ ಅಂದರೆ ಊರಲ್ಲಿ ಯಾರು ಕೊಡಲ್ಲ. ಇದು ಲೀಸ್ಗೆ ತೊಗೊಂಡಿದ್ದೀವಿ. ಓಕೆ, ಎಷ್ಟು? 3 ಲಕ್ಷ ರೂಪಾಯಿಗೆ. ಸೊ ನಾನು ನನ್ನ ಹತ್ರ ಅಮೌಂಟ್ ಇಲ್ಲ ಅಂತಂದ್ರು, ಅವರು ತುಂಬ ಒಳ್ಳೆಯ ಓನರು. ಕ್ರಮೇಣ ದುಡ್ಡು ಆದ ನಂತರ ಕೊಡಿ ಅಂತ ಹೇಳಿದರು. ನಂತರ ನನಗೆ ನನ್ನ ಫ್ರೆಂಡ್ಸು ಬಿಟ್ಟು ಹೋದರು, ನನ್ನ ಫ್ಯಾಮ್ಲಿ ಯಾರೂ ಬರಲಿಲ್ಲ, ನನ್ನ ಸಂಘ ಸಂಸ್ಥೆಗಳು ಯಾರೂ ಬರಲಿಲ್ಲ. ನಂದು 50 ಮೇಕೆ ಕಳ್ತನ ಆದ ನಂತರ ಸೊ ನನಗೆ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಫಸ್ಟ್ ಟೀ ಸ್ಟಾಲು ಓಪನ್ ಮಾಡಿದೆ. ಎಲ್ಲಿ ಟೀ ಸ್ಟಾಲ್ ಇದೆಯಾ? ಇದೆ, ಸ್ವಾವಲಂಬಿ. ಓ ವಾವ್, ಸ್ವಾವಲಂಬಿ ಟೀ ಸ್ಟಾಲು ನೋಡ್ರಿ, ಹೆಸ್ರೇನು ಸಖತ್ತಾಗಿದೆ ಅಂತ ಹೇಳಿ. ಇವಾಗ ಯಾರಾದರೂ ಬಂದರೆ ಕೊಡ್ತೀರಿ? ಟೀ ಕುಡಿಯೋಣ ಬನ್ನಿ, ಹಾಗಾದರೆ ನಾನೇ ಕರಿತಾ ಇದ್ದೀನಿ. ಟೀ ಸ್ಟಾಲು.
ಓ ಚಾಕ್ಲೇಟು ಚಿಕ್ಕಿ ಎಲ್ಲ ಇದು ಮಾಡ್ತೀರಾ, ಸೇಲ್ ಮಾಡ್ತೀರಾ? ಓ ಥ್ಯಾಂಕ್ ಯು. ಇಲ್ಲಿ ಹೈವೇಲಿ ಜಾಸ್ತಿ ಏನು ಸೇಲ್ ಆಗುತ್ತೆ ಸರ್? ಇಲ್ಲಿ ಏನಂತಂದರೆ ಟೀ ಜಾಸ್ತಿ ಹೋಗುತ್ತೆ, ಸ್ನ್ಯಾಕ್ಸು, ಬಿಸ್ಕಿಟ್ ಮತ್ತು ಕೋಲ್ಡ್ ಡ್ರಿಂಕ್ಸ್ ಹೋಗುತ್ತೆ, ಬೀಡಿ, ಸಿಗರೇಟ್, ವಿಮಲ್ ಇಷ್ಟೆಲ್ಲ ಹೋಗುತ್ತೆ. ನೀರು ಒಂದು ತಿಂಗಳಿಗೆ ಕಚ್ಚೆಲ್ಲ ಕಳೆದು ಎಷ್ಟು ಉಳಿಸ್ತೀರಿ ಟೀ ಸ್ಟಾಲಲ್ಲಿ? ಈ ಟೀ ಸ್ಟಾಲಲ್ಲಿ 3,000 ರೂಪಾಯಿ ಉಳಿತದೆ. ಒಂದಿನಕ್ಕೆ? ಅಲ್ಲ ಒಂದು ತಿಂಗಳಿಗೆ. ಏಕಂತಂದರೆ ನಾವು ಅಲ್ಲಿ ವರ್ಕ್ ಮಾಡ್ಕೊಂಡು ಇಲ್ಲಿ ಬಂದು ಟೈಮ್ ಪಾಸಿಗೆ ಇದು ಮಾಡಬೇಕಲ್ವ. ಸೊ ಈ 3,000 ರೂಪಾಯಿನ ಏನು ಮಾಡ್ತೀವಿ ನಾವು ನಮ್ಮ ಟ್ರಸ್ಟಿಗೆ ಹಾಕೊಳ್ತೀವಿ. ಏನಾದರೂ ಪ್ರೋಗ್ರಾಮ್, ಏನಾದರೂ ಮೀಟಿಂಗ್ ಇದ್ದರೆ, ಸೊ ಟ್ರಾವೆಲಿಗಾಗಲಿ ಮತ್ತು ಬೇರೆ ಸಮುದಾಯದವ್ರಿಗಾಗಲಿ, ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗಾಗಲಿ ಏನಾದರೂ ನಾವು ಅವರಿಗೆ ಪ್ರತಿ ವರ್ಷ ಆ ಅಮೌಂಟಲ್ಲಿ ಕೊಡ್ತೀವಿ. ಈ ಕಡೆದು ಅಡುಗೆ ಮನೆ. ಓಕೆ, ಏನು ಟಿಫನ್ ಮಾಡಿದ್ರಿ ಇವತ್ತು? ಇವತ್ತು ಉಪ್ಪಿಟ್ಟು ಮಾಡಿದ್ವಿ. ಓಕೆ, ಬನ್ನಿ. ಕೆಲವರೆಲ್ಲ ಟೀ ಕುಡಿಯೋಕ್ಕೆ ಬರ್ತಿರಲಿಲ್ಲ, ನಾನು ಮಂಗಳಮುಖಿ ಅಂತ ಹೇಳಿ. ಸೌಂಡ್ ಕೇಳಿದ ತಕ್ಷಣ ಈ ಶನಿವಾರ ಭಾನುವಾರ ದೊಡ್ಡ ದೊಡ್ಡ IT-BT ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗೋರೆಲ್ಲ ನಮ್ಮ ನೋಡಿದ ತಕ್ಷಣ, ಸೌಂಡ್ ಕೇಳಿದ ತಕ್ಷಣ ಓಡೋಗ್ಬಿಡೋರು. ಎಷ್ಟೋ ದಿವಸ ಹಾಲುಗಳು ನಾನು ಕಾಸಿ ರೋಡಿಗೆ ಹಾಕಿದ್ದಿದೆ, ನಾಯಿಗಳಿಗೆ ಹಾಕಿದ್ದಿದೆ, ಭಾರಿ ಲಾಸ್ ಆಯಿತು. ನಂತರ ಮತ್ತೆ ನನ್ನ ಅರ್ಥ ಮಾಡ್ಕೊಂಡು ಲೋಕಲ್ ಕೆಲವು ಜನ ಸ್ವಲ್ಪ ಇದಾಯಿತು, ಬಂದರು. ಬಂದ ನಂತರ ನಾವು ಟೀ, ಸಿಗರೇಟು ಬಂದು ತೊಗೊಳ್ಳೋದು ಸ್ಟಾರ್ಟ್ ಮಾಡಿದ್ರು. 6 ತಿಂಗಳು ಅದರಲ್ಲಿ ಜೀವನ ಮಾಡಿದೆ. ಅಷ್ಟರಲ್ಲಿ ನನಗೆ ಮಹಿಳಾ ಆಯೋಗದಿಂದ, ಮಹಿಳಾ ನಿಗಮದಿಂದ ನನಗೆ ಒಂದು ಲೋನ್ ಸ್ಯಾಂಕ್ಷನ್ ಮಾಡಿ ಕೊಟ್ಟರು. ಓಕೆ, ಅಂದರೆ ಟೀ ಮಾರಿ ಜೀವನ ಮಾಡ್ಬೋದು? ಎಸ್, ಮಾಡ್ಬೋದು. ಟೀ ಸ್ಟಾಲ್ ಆದ ನಂತರ ಇದನ್ನೆಲ್ಲ ಕಟ್ಕೊಂಡ್ರಿ? ಇದೆಲ್ಲ ಕಟ್ಕೊಂಡಿದ್ದೀನಿ. ಏನು ಪ್ರಶಸ್ತಿಗಳೆಲ್ಲ ಬಂದಿದೆಯಲ್ಲ, ಯಾವಾಗ? ಚೇಂಜ್ ಮೇಕರ್ ಅಂತ ಈ 2026 ನನ್ನ ಸಮುದಾಯಕ್ಕೋಸ್ಕರ ನಾನು ಹೊಸದೊಂದು ಸ್ವಾವಲಂಬಿಗೆ ಬದುಕು ಕಟ್ಕೊಳ್ಳಿಕ್ಕೆ ಆಲ್ಮೋಸ್ಟ್ ದಕ್ಷಿಣ ಭಾರತದಾದ್ಯಂತ ನಾನು ಒಂದು ಟ್ರಸ್ಟ್ ಓಪನ್ ಮಾಡಿದ್ದೇನೆ, ಮಡಿಲು ಸ್ವಾವಲಂಬಿ ಟ್ರಸ್ಟ್ ಅಂತ ಹೇಳಿ. ಸೊ ಅದ್ರ ಮುಖಾಂತರ ಪ್ರತಿ ಒಬ್ಬ ಸಮುದಾಯದಕ್ಕೆ ಸೆಕ್ಸ್ ವರ್ಕ್ ಬೆಗ್ಗಿಂಗ್ ಯಾರು ಬಿಡ್ತೀನಿ ಅಂತ ಹೇಳ್ತಾರೆ, ಸೊ ಅವರಿಗೆ 2 ಮೇಕೆ 5 ಕೋಳಿ ಉಚಿತವಾಗಿ ಕೊಡ್ತೇನೆ. ನಿಮ್ಮ ಸ್ವಂತ ಖರ್ಚಲ್ಲಿ? ನನ್ನ ಸ್ವಂತ ಖರ್ಚಲ್ಲಿ. ಅದೇ ನಿಮ್ಮ ಸಂಸ್ಥೆ ಮಾಡ್ಕೊಂಡಿದ್ರೆ ಅದರಲ್ಲಿ ನಾನೇ ಸಾಕಿ, ನಾನೇ ಇದು ಮಾಡಿಕೊಂಡು ಕೊಡ್ತಾ ಇದ್ದೇನೆ. ಸೊ ಅದನ್ನು ನೋಡಿ ಇವರು ಡೆಕ್ಕನ್ ಹೆರಾಡ್ನವರು ಈ ವರ್ಷದ ಚೇಂಜ್ ಮೇಕರ್ ಅಂತ ಹೇಳಿ ಅವಾರ್ಡ್ ಕೊಟ್ಟರು. ಅಲ್ಲ, ನಿಮಗೆ ಲಾಸ್ ಆಗಲ್ವಾ 5 ಮೇಕೆ? ಇಲ್ಲ, ನನಗೂ ಯಾರು ಸಹಾಯ ಮಾಡಲಿಲ್ಲ. ಸೊ ನನ್ನ ಸಮುದಾಯದವರು ಆ ಥರ ಯಾರು, ಎಷ್ಟೋ ಜನ ಇದ್ದಾರೆ ದುಡಿತೀವಿ ಅನ್ನೋರಿಗೆ, ಯಾರೂ ಸಪೋರ್ಟ್ ಮಾಡಲ್ಲ. ಆ ಥರ ತಗೊಂಡಿದ್ದೀರಾ? ಎಷ್ಟು ಜನ ಕೊಟ್ಟಿದ್ದೀರಾ? ಆಲ್ಮೋಸ್ಟ್ ಕರ್ನಾಟಕ ಇನ್ನು 8 ಡಿಸ್ಟಿಕ್ ಅಷ್ಟೇ ಬ್ಯಾಲೆನ್ಸ್ ಇದೆ. ಎಲ್ಲ ಡಿಸ್ಟಿಕ್ಕು ಕವರ್ ಮಾಡಿದ್ದೀರಾ? ಕವರ್ ಮಾಡಿದ್ದೇನೆ. ಈಗ ಕೇರಳ ಮತ್ತು ತಮಿಳ್ನಾಡಿಗೆ ಈ ವರ್ಷದಿಂದ ಮತ್ತೆ ಇದು ಮಾಡ್ತಾರೆ. ಅಂತಿಂತೂ ಮಲಯಾಳಿ ಕಲ್ತ್ಬಿಟ್ರಿ? ಮಲಯಾಳ ಕಲ್ತಿದ್ದೀನಿ, ಓದ್ತೇನೆ, ಬರಿತೇನೆ, ತಮಿಳು ಮಾತಾಡ್ತೇನೆ, ತೆಲುಗು ಮಾತಾಡ್ತೇನೆ, ಹಿಂದಿ ಮಾತಾಡ್ತೇನೆ. 10 ನಾವಿವಾಗ ನಿಮ್ಮನ್ನು ಏನಂತ ಕರಿಬೇಕು? 10 ರೂಪಾಯಿ ನೋಟ್ ಅಂತ ಕರಿಬೇಕು. ನಮ್ಮ 10 ರೂಪೀಸ್ ನೋಟಲ್ಲಿ ಎಲ್ಲ ಲ್ಯಾಂಗ್ವೇಜ್ ಇರುತ್ತಲ್ಲ, ಇಂಡಿಯನ್ ರುಪೀಸಲ್ಲಿ. ಅದ್ರಲ್ಲಿ 8 ಲ್ಯಾಂಗ್ವೇಜ್ ಆದರೂ ಮಾತಾಡ್ತೇನೆ. ಓ ಮೈ ಗಾಡ್, ಗ್ರೇಟ್. ಇಲ್ಲಿ ಕರ್ನಾಟಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ, ಅದೇ ನನ್ನ ಸೋಷಿಯಲ್ ವರ್ಕ್ ನೋಡಿ. ಮತ್ತು ಶ್ರಮಚೇತನ ಅಂತ ಹೇಳಿ ಒಂದು ಸರ್ಕಾರದವರೇ ಅದು ಬಾಗಲಕೋಟೆಯಲ್ಲಿ ಕೊಟ್ಟಿದ್ದಾರೆ. ಮತ್ತು ಲೋಕಲ್ಲು ಬೇರೆ ಬೇರೆ ಇದೆಲ್ಲ ಕೊಟ್ಟಿದ್ದಾರೆ. ಮತ್ತು ಇದು ದಲಿತ ವಿದ್ಯಾರ್ಥಿ ಪರಿಷತ್ತಿಂದ ಸಾವಿತ್ರಿ ಬಾಪುಲೆ ಬರ್ತ್ಡೇಗೆ ಸಮಾಜ ಸೇವೆಗೆ ಅಂತ ಹಂಗೆ ಪ್ರಶಸ್ತಿ, ಸನ್ಮಾನಗಳು, ಅವಾರ್ಡ್ಗಳು ಎಲ್ಲ ಬರ್ತಾ ಇದೆ. ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ಇವಾಗ ಗುರುತಿಸ್ತಾ ಇದ್ದಾರೆ, ಗುರುತಿಸ್ತಾರೆ. ಮತ್ತೆ ಏನಂತಂದ್ರೆ, ಒಂದು ಸಾಧನೆ ಗುರುತಿಸ್ಬೇಕಾದ್ರೆ ಹಿಂದೆ ಒಬ್ರು ಗುರು ಇರಬೇಕು. ಯಾವುದೇ ಒಂದು ಫಿಲ್ಮ್ ಸ್ಟಾರ್ ಆಗಬೇಕಾದ್ರೆ ಹಿಂದೆ ಗುರು ಇರಬೇಕು, ಇಲ್ಲ ಅಪ್ಪ ಅಮ್ಮ ಇದಾಗಿರಬೇಕು. ನಮಗೆ ಯಾರೂ ಇಲ್ಲ. ಈ ನಿಮ್ಮಂಥ ಮಾಧ್ಯಮದವರು ನಮ್ಮನ್ನು ಯಾರಾದರೂ ಫೋಕಸ್ ಮಾಡಿದರೆ, ಸೊ ಅದರಿಂದ ಯಾರಾದರೂ ನೋಡಿ ದೇವರು ಬಂದು ಒಂದು ಪ್ರಶಸ್ತಿ ಕೊಟ್ಟಂಗೆ. ಹೌದು, ನಾವು ಎಷ್ಟು ಸಲ ಇವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಚಿತ್ರದುರ್ಗ ಹೈವೇ ಹೋಗ್ಬೇಕಾದ್ರೆ ಪ್ರತಿ ಸಲನೂ ನೆನಪು ಮಾಡ್ಕೊಡ್ತಿದ್ದೆ. ಒಂದ್ಸತಿ ಕಾಲ್ ಮಾಡಿದಾಗ ಇವ್ರದ್ದು ಕುರಿಕಲ್ ಅಳ್ತಾನಾಗಿದೆ, ನಾನು ಮಾತಾಡೋ ಮೂಡಲಿಲ್ಲ ಅಂದರೆ, ಇನ್ನೊಂದು ಸಲ ಹೇಳಿದಾಗ ಯಾವುದೋ ಒಂದು ಊರಲ್ಲಿದ್ದೀನಿ, ಇನ್ನೊಂದು ಸಲ ಹೇಳಿದಾಗ ಹಿಂಗೆ 4-5 ಸಲ ಸ್ಕಿಪ್ ಆಗಿ 3 ವರ್ಷದ ಹಿಂದಿಂದ ನಾವು ಪ್ಲಾನ್ ಮಾಡಿದರೆ ಇವಾಗ ಇದಾಯಿತು. ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹೇಗೆ ಡಿವೈಡ್ ಮಾಡಿದ್ದೀರಾ? ಇದು ನನ್ನ ಜೊತೆ ಇರುವಂಥ ಸಮುದಾಯಕ್ಕೆ ಮೇಕಪ್ ಮತ್ತು ಸ್ಟೇ ಮಾಡೋಕ್ಕೆ ಬಟ್ಟೆ ಇಟ್ಕೊಳಕ್ಕೆ ಇದು ಮಾಡಿದ್ದೇನೆ. ಸ್ಟೋರ್ ರೂಮು ಮತ್ತು ಒಂದು ರೂಮು. ಮತ್ತು ನಾನಿವಾಗ ಈಗ ಕಲ್ತ ನಂತರ ನಾಟಿ ಕೋಳಿದು ನಾನೇ ಬ್ರೀಡಿಂಗ್ ಮಾಡ್ತಾ ಇದ್ದೇನೆ. ಆಲ್ರೆಡಿ ಮೊಟ್ಟೆ ಇದೆಲ್ಲ ಎಲ್ಲಿ ಟ್ರೈನಿಂಗ್ ತಗೊಂಡ್ರಿ? ಯಾರು ಕೊಟ್ಟಿಲ್ಲ ಮೇಡಮ್, ಯೂಟ್ಯೂಬು. ಓ, ನೋಡಿದ್ರಾ, ಯೂಟ್ಯೂಬ್ ನೋಡಿ ಎಷ್ಟೊಂದು ಕಲಿಯೋದಿದೆ ಅಂತ ಹೇಳಿ ತುಂಬ ಕಲ್ತಿದ್ದೇನೆ. ಓಕೆ, ಒಂದು ಸಲಕ್ಕೆ ಎಷ್ಟು ಬ್ರೀಡ್ ಮಾಡ್ಬೋದು? ಇದರಲ್ಲಿ 50-100 ಮಾಡ್ಬೋದು ಮೇಡಮ್. ಓಕೆ, ಎಷ್ಟು ಬ್ಯಾಚ್ ಮಾಡ್ತೀರಾ ನೀವು? ಈಗ ನಾವು 3 ಬ್ಯಾಚ್ ಮಾಡಿದ್ದೀವಿ. 2 ಬ್ಯಾಚ್ ಈಗ ಮರಿಗಳು ಕೆಳಗಡೆ ಇದ್ದಾವೆ. ಹಾಂ, ಕೆಳಗಡೆ 300 ಕೋಳಿ ಇದೆ.
ಓ ಗ್ರೇಟ್. ಅಂದರೆ ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಕೆಲಸಗಳೆಲ್ಲನೂ? ಪಿ ಯು ಸಿಯಲ್ಲಿ ಈ ಸ್ವಾವಲಂಬಿಗೆ ಬದುಕು ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲಿಂದ ನಾವು ಜರ್ನಿ ಬೇರೆ ಬೇರೆ ಒಂದು ಪ್ರಾಬ್ಲಮ್ಸ್ ಇರೋದ್ರಿಂದ ಬಿಟ್ಟು 2016ರಿಂದ ನಾನು ಮತ್ತೆ ಕಂಪ್ಲೀಟ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದು. ಮಂಡ್ಯದಲ್ಲಿ 5 ವರ್ಷ ವರ್ಕ್ ಮಾಡಿದೆ, ಅಲ್ಲಿ ಸ್ವಾವಲಂಬಿಗೆ ಬದುಕಿದೆ. ನಾನು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಇದರಲ್ಲಿ NGO ಸೆಕ್ಟ್ರಲ್ಲಿ. ಸೊ ರಾಮನಗರ, ಗದಗ ಮತ್ತು ಬೆಂಗಳೂರು, ಮೈಸೂರು, ಮಂಡ್ಯ ಆ ಜಿಲ್ಲೆಯಲ್ಲೆಲ್ಲ ನಾನು ವರ್ಕ್ ಮಾಡಿದೆ. ಸೊ ಆವಾಗ 2016ರಲ್ಲಿ ಪೇಚನ್ ಅಂತ ಒಂದು ಪ್ರಾಜೆಕ್ಟ್ ಎಂಡ್ ಆಯಿತು. ಆವಾಗ ಎಂಡ್ ಆದ ನಂತರ ನಮಗೆ ಜೀವನ ಕಷ್ಟ ಆಯಿತು. ಇಲ್ಲ ಸೆಕ್ಸ್ ವರ್ಕ್ ಹೋಗಬೇಕು, ಬೆಗ್ಗಿಂಗ್ ಹೋಗಬೇಕು, ಅದೇ ಎರಡೇ ಆಪ್ಷನ್ ಆಯಿತು. ನಾನು ಶ್ರೀರಂಗಪಟ್ಟಣದಲ್ಲಿ ಒಂದು ಗಾರ್ಮೆಂಟ್ಸಲ್ಲೆಲ್ಲ ಹೋಗ್ತಿದ್ದೆ. ಕೆಲಸಕ್ಕೆ ಇಂಟ್ರ್ಯೂ ಕೇಳಿದಾಗ ಏನಂದರು, ಕೆಳಗಿಂದ ಮೇಲೆ ನೋಡ್ತಿದ್ರು, ನೀನು ಹೆಣ್ಣ ಗಂಡ ಅಂತ. ನಾನು ಟ್ರಾನ್ಸ್ ಅಂದ ತಕ್ಷಣ ಇಲ್ಲಮ್ಮ ಇಲ್ಲಿ ಕೆಲಸ ಇದ್ದಾಗ ಹೇಳ್ತೇನೆ ಅಂತ ಹೇಳಿ ಕಳಿಸ್ಬಿಡ್ತಿದ್ರು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.